ಸೊಸೆ, ಇದು ಏನಂತ ಹಲ್ವ ಮಾಡಿದ್ಯಾ? ತುಂಬ ಅಂಟು ಅಂಟಾಗಿ ಇದೆ. ನೀನು ಇಷ್ಟೊಂದು ಕಡಿಮೆ ತುಪ್ಪ ಯಾಕೆ ಹಾಕಿದ್ಯಾ ಎಂದು ಆವಂತಿಕ ಸೊಸೆಯ ಹಲ್ವಾದಲ್ಲಿ ತಪ್ಪು ಹುಡುಕುತ್ತಾ ಹೇಳಿದರು. ಇದನ್ನು ಕೇಳಿ ನಿಹಾರಿಕಾ ಬೆರಗಾದಳು. ಏಕೆಂದರೆ ಹಲ್ವಾದಲ್ಲಿ ತುಪ್ಪ ಕಡಿಮೆ ಹಾಕಬೇಕೆಂದು ಹೇಳಿದ್ದು ಸ್ವತಃ ಅವಳ ಅತ್ತೆ ಆಗಿದ್ದಳು. ಯಾಕೆಂದರೆ ಅವಳು ಹೆಚ್ಚು ತುಪ್ಪ ಸೇರಿಸಿದ ಹಲ್ವ ಇಷ್ಟವಿಲ್ಲ ಎಂದು ಹೇಳಿದಳು. ನಿಹಾರಿಕಾ ಸಮಾಧಾನದಿಂದ ಹೇಳಿದಳು, ಆದರೆ ಅತ್ತೆ, ನೀವು ನನಗೆ ಸ್ವಲ್ಪ ತುಪ್ಪ ಹಾಕಲು ಹೇಳಿದ್ದೀರಿ. ಆಗ ಅತ್ತೆ ಆವಂತಿಕ ಹೇಳಿದ್ರು, ನಿನಗೆ ಅರ್ಥವಾಗುತ್ತಿಲ್ಲವೇ? ನಾನು ನಿನಗೆ ಸ್ವಲ್ಪ ಕಡಿಮೆ ತುಪ್ಪ ಹಾಕಲು ಹೇಳಿದೆ. ನೀನು ಸಂಪೂರ್ಣವಾಗಿ ಒಣಗಿದ ಹಲ್ವ ಮಾಡಿದ್ಯಾ. ನನಗೆ ಈ ಹಲ್ವ ಸ್ವಲ್ಪವೂ ಇಷ್ಟವಾಗಲಿಲ್ಲ. ಆದ್ದರಿಂದ ನಾನು ನಿನಗೆ ಯಾವ ಉಡುಗೊರೆಯನ್ನು ಕೊಡುವುದಿಲ್ಲ ಎಂದು ಅತ್ತೆ ಹೇಳಿದಳು. ಅದನ್ನು ಕೇಳಿ ಮಾವ ಅವಧೇಶ್ ನಗುತ್ತಾ ಹೇಳಿದರು, ನೀನೇನು ಕೊಡಬೇಡ. ಆದರೆ ನನಗೆ ಈ ಹಲ್ವ ತುಂಬ ರುಚಿಯಾಗಿದೆ. ಇಲ್ಲಿಗೆ ಬಾ ಸೊಸೆ, ನನ್ನಿಂದ ನಿನಗಾಗಿ ಒಂದು ಉಡುಗೊರೆ ತೆಗೆದುಕೋ ಅಂದರು. ಹಾಗೆ ಅವರು ಒಂದು ಡಬ್ಬಿಯನ್ನು ನಿಹಾರಿಕಾ ಕಡೆಗೆ ನೀಡಿದರು. ಡಬ್ಬಿಯೊಳಗೆ ಬೆಳ್ಳಿಯ ಕಾಲ್ಗೆಜ್ಜೆ ಇತ್ತು. ಅದನ್ನು ನೋಡಿದ ನಿಹಾರಿಕಾಳ ಮನಸ್ಸು ಸ್ವಲ್ಪ ಹಗುರವಾಯಿತು, ಮತ್ತೆ ಸಂತೋಷ ಆಯಿತು. ಆದರೆ ಅತ್ತೆಯ ನಡವಳಿಕೆ ನೋಡಿ ಅವಳಿಗೆ ತುಂಬ ವಿಚಿತ್ರವೆನಿಸಿತು. ಹಿಂದಿನ ದಿನ ಗಂಡನ ಅಣ್ಣನ ಹೆಂಡತಿ ಹೇಳಿದ್ದು ಸರಿ ಅಂತ ಅವಳಿಗೆ ಅನಿಸಿತು. ಗಂಡನ ಅಣ್ಣನ ಹೆಂಡತಿ ಮುಖದಲ್ಲಿ ಸ್ವಲ್ಪ ದುಃಖ ಕಾಣಿಸಿತು. ಏಕೆಂದರೆ ಅವಳಿಗೂ ಅತ್ತೆಯಿಂದ ಅದೇ ರೀತಿ ಕಿರುಕುಳ ನೀಡಲಾಗಿತ್ತು. ಅದಕ್ಕಾಗಿಯೇ ಅವಳು ಹಿಂದಿನ ದಿನ ನಿಹಾರಿಕಾಗೆ ತನ್ನ ಅತ್ತೆ ಸ್ವಲ್ಪ ಅಶಿಸ್ತಿನವಳು ಎಂದು ಹೇಳಿದಳು. ಕಠಿಣವಾಗಿದೆ ಎಂದಾದರೆ ನೀನು ನಿನ್ನ ಮನಸ್ಸನ್ನು ಸ್ವಲ್ಪ ಹಠದೊಂದಿಗೆ ಬಲಪಡಿಸಿಕೊಳ್ಳು. ನಿಹಾರಿಕಾ ಬಹಳ ಆತಂಕಗೊಂಡಿದ್ದಳು. ಏಕೆಂದರೆ ಗಂಡನ ಅಣ್ಣ ಮತ್ತು ಗಂಡನ ಅಣ್ಣನ ಹೆಂಡತಿ ಬೇರೆ ನಗರದಲ್ಲಿ ವಾಸಿಸುತ್ತಿದ್ದರು. ಆದರೆ ಅವಳಿಗೆ ತನ್ನ ಗಂಡನ ಜೊತೆ ಇದೇ ಮನೆಯಲ್ಲಿ ಉಳಿಯಬೇಕಾಗಿತ್ತು. ಇಂದು ಮೊದಲ ದಿನ ಅಡಿಗೆ ಮನೆಗೆ ಸಂಬಂಧಿಸಿದ ಹಬ್ಬದ ಸಂದರ್ಭವಿತ್ತು. ಅದಕ್ಕಾಗಿ ಅವಳು ಎಷ್ಟು ಉತ್ಸಾಹದಿಂದ ಇದ್ದಳೋ, ಆದರೆ ಅತ್ತೆಯವರು ಅವಳ ಎಲ್ಲ ಉತ್ಸಾಹವನ್ನು ಹಾಳು ಮಾಡಿಬಿಟ್ಟರು. ನಿಹಾರಿಕಳು ಸಿಹಿಯನ್ನು ಹಾಳು ಮಾಡಿಬಿಟ್ಟಿದ್ದಳು. ಅವಳ 3 ಗಂಡನ ಸಹೋದರಿಯರು ಮೌನವಾಗಿ ಹಲ್ವ ತಿನ್ನುತ್ತಿದ್ದರು. ಅವರು ಹಾಗೆ ನೋಡಿದರೆ ಏನೂ ಹೇಳಲಿಲ್ಲ. ಆದರೆ ಇಬ್ಬರು ಹಲ್ವ ತಿಂದ ನಂತರ ಪಾತ್ರೆಯನ್ನು ಹಾಗೆ ಬಿಟ್ಟು ಹೋದರು. ಅತ್ತೆ ಹೇಳಿದ ಮಾತಿಗೆ ಅವರು 3 ಸಹ ಒಪ್ಪಿಕೊಂಡಂತೆ ಕಾಣಿಸಿತು. ನಿಜ ಹೇಳಬೇಕೆಂದರೆ ಹಲ್ವ ತುಪ್ಪದ ಕೊರತೆಯಿಂದ ಅಷ್ಟು ರುಚಿಯಾಗಿರಲಿಲ್ಲ. ಆದರೆ ಅತ್ತೆ ತಾನೇ ಅವಳಿಗೆ ಹಲ್ವದಲ್ಲಿ ತುಪ್ಪ ಕಡಿಮೆ ಹಾಕು ಎಂದು ಹೇಳಿದಳು. ಆದ್ದರಿಂದ ಅವಳು ಅತ್ತೆಯ ಮಾತು ಕೇಳಿ ಹಾಗೆ ಮಾಡಿದ್ದಳು. ಮತ್ತೆ ಈಗ ಅವಳ ಮನಸ್ಸು ಬೇಸರಗೊಂಡಿತು. ಸ್ವಲ್ಪ ಒಂಟಿತನ ಸಿಕ್ಕಾಗಲೇ ಅವಳ ಗಂಡನ ಅಣ್ಣನ ಹೆಂಡತಿ ಹೇಳತೊಡಗಿದಳು, ಇದು ತಾನೇ ಶುರುವಾಗಿದೆ. ನನ್ನನ್ನು ಅತ್ತೆಯವರು ಎಷ್ಟು ಕಿರಿಕಿರಿ ಪಡಿಸಿದರು ಎನ್ನುವುದೇ ಹೇಳಲು ಆಗುವುದಿಲ್ಲ. ಇವರಿಗೆ ಅವರದೇ ಆದ ತಮ್ಮದೇ ನಿಯಮಗಳು ಇತ್ತು. ಮಧ್ಯಾಹ್ನ ನಾನು ನನ್ನ ಕೋಣೆಯಲ್ಲಿ ಮಲಗಬಾರದು. ಇವರ ಮುಂದೆ ಸೋಫಾದ ಮೇಲೆ ಕುಳಿತುಕೊಳ್ಳುವುದು ಇಷ್ಟವಿರಲಿಲ್ಲ. ನನ್ನನ್ನು ನೆಲದ ಮೇಲೆ ಕುಳಿತುಕೊಳ್ಳು ಅಂತ ಹೇಳ್ತಿದ್ದರು. ಆದ್ದರಿಂದ ನಾನು ನಿಂತೇ ಇರುತ್ತಿದ್ದೆ. ಆರಂಭದಲ್ಲಿ ನನಗೆ ಅನಿಸುತ್ತಿತ್ತು, ಅತ್ತೆಯ ಹೃದಯದಲ್ಲಿ ಜಾಗ ಮಾಡಿಕೊಳ್ಳುವುದು ಮುಖ್ಯ ಅಂತ. ಆದ್ದರಿಂದ ಅವರ ಸರಿ ತಪ್ಪು ಎಲ್ಲ ಮಾತನ್ನು ಒಪ್ಪಿಕೊಂಡೇ ಹೋದೆ. ಆದರೆ ನಾನು ಗರ್ಭಿಣಿಯಾಗಿದ್ದಾಗಲೂ ಅವರು ನನಗೆ ವಿಶ್ರಾಂತಿ ಕೊಡಲಿಲ್ಲ. ಅಲ್ಲಿ ನನಗೆ ಕೋಪ ಬಂದಿತು. ಅದೇ ಹೊತ್ತಿನಲ್ಲಿ ನನ್ನ ಗಂಡ ಬಂದರು. ನಾನು ನನ್ನ ಗಂಡನಿಗೆ ಎಲ್ಲವನ್ನು ಹೇಳಿಬಿಟ್ಟೆ. ನನ್ನ ಗಂಡನು ತಾಯಿಯನ್ನು ಮನವರಿಕೆ ಮಾಡಲು ಪ್ರಯತ್ನಿಸಿದಾಗ ಅವಳು ಕೋಪದಿಂದ ಹೇಳಿದಳು, ಹೆಂಡತಿ ಬಂದ ತಕ್ಷಣ ನೀನು ಅವಳ ಗುಲಾಮನಾಗಿ ಬಿಟ್ಟೀಯಾ? ಅವಳ ಪರವಾಗಿ ಮಾತನಾಡ್ತಿದ್ದೀಯಾ? ಈ ಮನೆಯಲ್ಲಿ ಇರಬೇಕೆಂದರೆ ನನ್ನ ನಿಯಮದ ಪ್ರಕಾರ ಇರಬೇಕು. ಆಮೇಲೆ ನನ್ನ ಗಂಡನಿಗೆ ಬೇರೆ ದಾರಿ ಇರಲಿಲ್ಲ. ಬಲವಂತವಾಗಿ ಅವನು ತನ್ನ ಟ್ರಾನ್ಸ್ಫರನ್ನು ಬೇರೆ ನಗರಕ್ಕೆ ಮಾಡಿಸಿಕೊಂಡ. ಈಗ ನಾವು ತುಂಬ ನೆಮ್ಮದಿಯಾಗಿ ಇದ್ದೇವೆ. ಆದರೆ ನನ್ನ ಗಂಡನ ತಮ್ಮ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನಿಹಾರಿಕಾಗೆ ಹೇಳುತ್ತಾಳೆ, ನಿನ್ನ ಬಗ್ಗೆ ನನಗೆ ತುಂಬ ಭಯವಾಗುತ್ತಿದೆ. ಇದನ್ನು ಕೇಳಿದ ನಿಹಾರಿಕಾ ತುಂಬ ಗಾಬರಿಯಾಗಿ ಬಿಟ್ಟಳು. ಏಕೆಂದರೆ ಮೊದಲ ದಿನದಿಂದಲೇ ಅವಳ ಅತ್ತೆ ಅವಳೊಂದಿಗೆ ತುಂಬ ಕಠಿಣವಾಗಿ ಮಾತನಾಡುತ್ತಿದ್ದಳು. ಮುಂದಿನ ದಿನ ಅವಳ ಗಂಡನ ಅಣ್ಣನ ಹೆಂಡತಿ ತನ್ನ ಗಂಡ ಮತ್ತು ಮಕ್ಕಳ ಜೊತೆ ಹಿಂತಿರುಗಿದಾಗ ಮನೆ ಸ್ವಲ್ಪ ಖಾಲಿ ಖಾಲಿ ಕಾಣಿಸುತ್ತಿತ್ತು. ಅವಳ 3 ನಾದಿನಿಯರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದರು. ಅವಳ ಜೊತೆ ಏನೂ ಮಾತನಾಡುತ್ತಿಲ್ಲ. ಅವಳು ಎದ್ದೇಳುವಾಗ, ಕುಳಿತುಕೊಳ್ಳುವಾಗ, ಮಾತನಾಡುವಾಗ, ನಗುವಾಗ, ನಡೆಯುವಾಗ ಎಲ್ಲ ಕೆಲಸದಲ್ಲಿಯೂ ಅವರು ತಪ್ಪು ಹುಡುಕುತ್ತಿದ್ದರು. ಅವಳು ಯೋಚಿಸಿದಳು, ಈ ಜನರು ಈ ಮನೆಗೆ ಕೆಲವು ದಿನಗಳ ಅತಿಥಿಗಳಂತೆ ಮಾತ್ರ. ಅವರು ಹೋದ ಮೇಲೆ ಮತ್ತೆ ಇಲ್ಲಿರಲಾರರು.
ಆದರೆ ಅತ್ತೆಯವರೊಂದಿಗೆ ನಾನು ಎಂದೆಂದಿಗೂ ಇರಬೇಕು. ಅವರ ವರ್ತನೆ ಅವಳಿಗೆ ತುಂಬ ಸುಖಕರವಾಗಿಲ್ಲ. ಹೀಗಿದ್ದರೂ ಮಾವ ಅವಧೇಶ್ ತನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಮತ್ತು ಗಂಡನು ಅವಳನ್ನು ಬಹಳ ಪ್ರೀತಿಸುತ್ತಿದ್ದ. ಆದರೆ ಅವಳ ಮನಸ್ಸು ಇನ್ನೂ ಉದ್ವಿಗ್ನವಾಗಿತ್ತು. 2 ದಿನಗಳ ನಂತರ ಅವಳ ನಾದಿನಿಯರು ತಮ್ಮ ಮನೆಯ ಕಡೆ ಹೋಗಲು ತಯಾರಾಗಿದ್ದರು. ಆಗ ಆವಂತಿಕ ಅತ್ತೆ ಸೊಸೆಯನ್ನು ಕರೆದು ಹೇಳಿದರು, ಸೊಸೆ, ನಿನ್ನ ಅಮ್ಮನಿಂದ ಬಹಳಷ್ಟು ವಸ್ತುಗಳು ಬಂದಿವೆ. ಆದರೆ ನಮ್ಮ ಮನೆಗೆ ಈಗಾಗಲೇ ಎಲ್ಲ ವಸ್ತುಗಳು ಇದೆಯಲ್ಲ. ಡಬಲ್ ಆಗಿ ಬಂದ ವಸ್ತುಗಳನ್ನು ನಾವು ಏನು ಮಾಡುವುದು? ನಿನ್ನ ಕೋಣೆ ಸ್ವಲ್ಪ ಚಿಕ್ಕದಾಗಿದೆ. ಸ್ವಲ್ಪ ವಸ್ತುಗಳನ್ನು ನಿನ್ನ ನಾದಿನಿಯರಿಗೆ ಹಂಚಲು ಸಾಧ್ಯವಿಲ್ಲವೇ? ನಿಹಾರಿಕಾ ಆಶ್ಚರ್ಯಗೊಂಡು ಹೇಳಿದಳು. ಆದರೆ ಅತ್ತೆ, ಎಲ್ಲ ವಸ್ತುಗಳನ್ನು ತಂದೆ ನನಗೆ ಬಹಳ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಆವಂತಿಕ ಅತ್ತೆ ಕೋಪಗೊಂಡು ಹೇಳಿದಳು, ಅಯ್ಯೋ, ಪ್ರೀತಿಯಿಂದ ಕೊಟ್ಟಿದ್ದಾರೆ ಎಂದರೆ ಏನು? ನಿನ್ನ ನಾದಿನಿಯರು ನಿನ್ನವರೇ ಅಲ್ಲವೇ? ವಸ್ತುಗಳನ್ನು ನೀನು ಅವರಿಗೆ ಕೊಡಬಹುದು ಅಥವಾ ನಿನ್ನ ಅಕ್ಕಂದಿರಿಗೂ ಹಂಚಬಹುದು. ಕುಟುಂಬ ಒಂದೇ ಅಲ್ಲವೇ? ನಿನ್ನ ಅಮ್ಮನಿಂದ ಬಂದ ವಸ್ತುಗಳ ಮೇಲೆ ಅತ್ತೆಗೂ ಹಕ್ಕು ಇದೆ. ನನ್ನ ಮಕ್ಕಳು ಸಹ ಈ ಕುಟುಂಬದ ಭಾಗವೇ. ಅವರಿಗೆ ಸ್ವಲ್ಪ ವಸ್ತುಗಳನ್ನು ಕೊಡುವುದರಿಂದ ಏನೂ ತಪ್ಪಾಗುವುದಿಲ್ಲ. ನಾನು ನಿನಗೆ ಮನೆಯಲ್ಲಿ ವಾಸಿಸಲು ಸ್ಥಳ ಕೊಡ್ತಿದ್ದೇನೆ, ನನ್ನ ಮಗನನ್ನು ನೀಡುತ್ತಿದ್ದೇನೆ. ಅಷ್ಟು ಆಗಿ ನಿನ್ನ ಅಮ್ಮನಿಂದ ಬಂದ ವಸ್ತುಗಳನ್ನು ನನ್ನ ಮಕ್ಕಳಿಗೆ ನೀಡಲಾಗುವುದಿಲ್ವಾ? ಡ್ರೆಸ್ಸಿಂಗ್ ಟೇಬಲ್ ಮತ್ತು ಅಲ್ಮಾರಿ ದೊಡ್ಡ ನಾದಿನಿಗೆ, ಟಿವಿ ಮತ್ತು ಫ್ರಿಡ್ಜ್ ಮಧ್ಯಮ ನಾದಿನಿಗೆ, ಮಂಚ ಮತ್ತು ಹಾಸಿಗೆ ಚಿಕ್ಕ ನಾದಿನಿಗೆ ಕೊಡು ಎಂದು ಅವಳು ಹೇಳಿದರು. ಆವಂತಿಕ ಅತ್ತೆಗೆ ಸಂತೋಷವಾಯಿತು. ಹೊಸ ಸೊಸೆ ನನ್ನ ಮಾತನ್ನು ಚೆನ್ನಾಗಿ ಕೇಳುತ್ತಾಳೆ ಎಂದು. ಆದರೆ ಅದೇ ಸಮಯದಲ್ಲಿ ಅವರಿಗೆ ಭಾರಿ ಆಶ್ಚರ್ಯವಾಯಿತು. ಅವರ ಚಿಕ್ಕ ಮಗ ಆಕಾಶ್ ಹೇಳಿದ, ಅಮ್ಮ, ನನಗೆ ಗೊತ್ತಿದೆ, ನನ್ನ ಕೋಣೆ ಸ್ವಲ್ಪ ಚಿಕ್ಕದು. ಅಲ್ಲಿ ನಮಗೆ ಅಡ್ಜಸ್ಟ್ ಮಾಡಿಕೊಳ್ಳಲು ಕಷ್ಟವಾಗುತ್ತಿತ್ತು. ಆದರೆ ಈಗ ಈ ಎಲ್ಲ ಸಾಮಾನು ಯಾರಿಗೂ ಕೊಡಬೇಕಾಗಿಲ್ಲ. ಏಕೆಂದರೆ ನನ್ನ ಟ್ರಾನ್ಸ್ಫರ್ ಆಗುತ್ತಿದೆ ಮತ್ತು ಹೊಸ ಸ್ಥಳದಲ್ಲಿ ನಮಗೆ ಈ ಸಾಮಾನುಗಳು ಬೇಕಾಗುತ್ತವೆ. ಆವಂತಿಕ ಅತ್ತೆಯವರು ಆಶ್ಚರ್ಯದಿಂದ ಕೇಳಿದಳು, ಇಲ್ಲಿ ಏನು ನಡೆಯುತ್ತಿದೆ? ನೀನು ನನಗೆ ಏನೂ ಹೇಳಲಿಲ್ಲವಲ್ಲ? ಆಕಾಶ ನಿಧಾನವಾಗಿ ಆದರೆ ವಿಶ್ವಾಸದಿಂದ ಹೇಳಿದ, ಎಲ್ಲ ಮದುವೆಯ ತಯಾರಿಯಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಈ ನಡುವೆ ನಾನು ಏನೂ ಹೇಳಲಿಲ್ಲ. ಆದ್ದರಿಂದ ಮದುವೆ ಬಳಿಕ ಎಲ್ಲರಿಗೂ ಹೇಳುತ್ತೇನೆ ಎಂದು ಯೋಚಿಸಿದ್ದೆ. ಈಗ ನನ್ನ ಟ್ರಾನ್ಸ್ಫರ್ ಜೊತೆಗೆ ಪ್ರಮೋಷನ್ ಕೂಡ ಆಗಿದೆ. ಹೌದು, ಆದರೆ ನನಗೆ ಹೋಗಲೇಬೇಕು. ನಾವು ಎಲ್ಲ ಸಾಮಾನುಗಳನ್ನು ಜೊತೆಯಲ್ಲೇ ಕೊಂಡೊಯ್ಯುತ್ತೇವೆ ಎಂದು ಹೇಳಿ ಅವನು ತನ್ನ ಕೋಣೆಗೆ ಹೋಗಿ ಮೌನವಾಗಿ ಕೂತಿದ್ದ. ನಿಹಾರಿಕಾ ಈ ಎಲ್ಲವನ್ನು ಕೇಳಿ ತುಂಬ ಸಂತೋಷಪಟ್ಟುಕೊಂಡಳು. ಇಲ್ಲದಿದ್ದರೆ ಮೊದಲ ದಿನದಿಂದಲೇ ಅವಳ ಮನಸ್ಸು ತುಂಬ ಕಳೆದುಕೊಂಡಿತ್ತು. ಅತ್ತೆ ಜೊತೆ ಇದ್ದು ಅವಳ ದಿನಗಳು ಹೇಗಿರುತ್ತವೆ ಎಂದು ತಿಳಿಯದೆ ಭಯದಿಂದ ಇದ್ದಳು. ಗಂಡನ ಅಣ್ಣನ ಹೆಂಡತಿಯ ಮಾತುಗಳಿಂದಲೇ ಅವಳ ಮನಸ್ಸಲ್ಲಿ ಭಯವಾಗಿತ್ತು. ಮತ್ತು ಇಂದು ಅವಳ ಅತ್ತೆ ಎಲ್ಲ ಸಾಮಾನುಗಳನ್ನು ಹಂಚುವ ಬಗ್ಗೆ ಹೇಳಿದಾಗ ಅವಳ ಹೃದಯ ಉಕ್ಕಿ ಹೋಗಿತ್ತು. ಏಕೆಂದರೆ ಅವಳ ತಂದೆ ಬಹಳ ಪ್ರೀತಿಯಿಂದ ಆಯ್ದು ಅವಳಿಗೆ ಎಲ್ಲ ಸಾಮಾನುಗಳನ್ನು ಕೊಟ್ಟಿದ್ದರು. ಈಗ ಅದೇ ಎಲ್ಲ ಸಾಮಾನುಗಳನ್ನು ಅವಳ ಅತ್ತೆ ತನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ತನ್ನ ಮಕ್ಕಳಿಗೆ ಕೊಡುವುದಾಗಿ ಹೇಳುತ್ತಿದ್ದರು. ಆದರೆ ಈಗ ಅವಳ ಮನಸ್ಸಿಗೆ ತೃಪ್ತಿ ಸಿಕ್ಕಿತು. ಎಲ್ಲ ಸಾಮಾನುಗಳನ್ನು ಅವಳು ತನ್ನ ಮನೆಯ ಒಳ್ಳೆಯದಕ್ಕೆ ಉಪಯೋಗಿಸುತ್ತೇನೆ ಮತ್ತು ತಂದೆ ಕೊಟ್ಟ ಸಾಮಾನುಗಳು ಬೇರೆ ಕಡೆ ಹೋಗುವುದಿಲ್ಲ. ಇದಾಗಲೇ ಆಕಾಶ ಕೂಡ ಕೋಣೆಗೆ ಹೋಗಿ ಮೌನವಾಗಿ ಕೂತಿದ್ದ. ಮನೆ ತೊರೆದು ಹೋಗಬೇಕೆಂಬ ಆಸೆ ಅವನಲ್ಲಿತ್ತು. ಆಕೆಗೂ ಅದು ತಿಳಿದಿರಲಿಲ್ಲ. ಆದರೆ ದೊಡ್ಡ ಅತ್ತಿಗೆಯ ಮೇಲೆ ಅಮ್ಮ ನಡೆಸಿದ ದೌರ್ಜನ್ಯದ ನೆನಪು ಅವನ ಮನಸ್ಸು ನಡುಗಿ ಹೋಗುತ್ತಿತ್ತು. ಅದಕ್ಕಾಗಿ ಅವನ ಮದುವೆಯ ಮಾತು ಬಂದಾಗಲೇ ಅವನು ತನ್ನ ತಂದೆಗೆ ಸ್ಪಷ್ಟವಾಗಿ ಹೇಳಿದ್ದ, ನಾನು ಮದುವೆಯಾಗುವುದಿಲ್ಲ. ಮದುವೆಯಾಗುವುದರಿಂದ ಯಾವುದೋ ಹೆಣ್ಣು ಮಗುವಿನ ಜೀವನವನ್ನು ನಾನೇ ನಾಶ ಮಾಡಿಕೊಳ್ಳಲಾರೆ. ತಾಯಿಯ ವರ್ತನೆ ನಿಮಗೆ ಗೊತ್ತೇ ಇದೆ. ದೊಡ್ಡ ಅತ್ತಿಗೆಯನ್ನು ಅವರು ಎಷ್ಟು ಕಾಡಿದರು. ಅದಕ್ಕೆ ದೊಡ್ಡ ಅಣ್ಣ ಬಲವಂತವಾಗಿ ತನ್ನ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬೇರೆ ಊರಿಗೆ ಹೋಗಿ ಕುಟುಂಬ ಜೀವನ ಆರಂಭಿಸಿದರು. ನಾನು ಬಯಸುವುದಿಲ್ಲ ನಮ್ಮ ಮನೆಯಲ್ಲಿ ಮತ್ತೆ ಯಾವ ಹೆಣ್ಣಿನ ಮೇಲೆ ಹಿಂಸೆ ನಡೆಯಲು. ಆಗ ಅವಧೇಶ್ ಯೋಚಿಸುತ್ತಾ ಹೇಳಿದರು, ಹಾಗಾದರೆ ಮಗನೇ, ನೀನೇ ಮೊದಲು ಆಫೀಸ್ನಲ್ಲಿ ಟ್ರಾನ್ಸ್ಫರ್ ವಿಚಾರವನ್ನು ಮಾತಾಡಿ ಇಟ್ಟುಕೋ. ನಾನು ಬಯಸುವುದಿಲ್ಲ ಮನೆಯಲ್ಲಿ ಮತ್ತೆ ಯಾವುದಾದರೂ ಗಲಾಟೆ ಆಗಲು. ಈ ಬಾರಿ ನೀವು ಶಾಂತಿಯಾಗಿ ಹೊರಟು ಹೋಗಿ. ಈಗ ದೊಡ್ಡ ಸೊಸೆ ಮನಸ್ಸಲ್ಲಿ ಅತ್ತೆಯ ಮೇಲೆ ಕಹಿತನ ತುಂಬಿಕೊಂಡಿದೆ. ಚಿಕ್ಕ ಸೊಸೆಯ ಮೇಲೂ ಹೀಗಾಗಲಿಕ್ಕೆ ನಾನು ಬಿಡುವುದಿಲ್ಲ. ವಯಸ್ಸಾದ ಕಾಲದಲ್ಲಿ ನಮ್ಮ ಆಸರೆ ನೀವು. ಇಬ್ಬರು ಮಗ ಸೊಸೆ ನಮ್ಮ ಕೈಕಾಲುಗಳು ನಡೆಯುವವರೆಗೂ ನೀವು ಇಬ್ಬರು ನಿಮ್ಮ ಜೀವನವನ್ನು ಸಂತೋಷದಿಂದ ಸಾಗಿಸಿ.
ಮುಂದೆ ಏನಾದರೂ ಆಗಲಿ, ಆಗ ನೋಡಿಕೊಳ್ಳೋಣ. ನಿನ್ನ ತಾಯಿಯ ಸ್ವಭಾವದ ಕಾರಣಕ್ಕೆ ನೀನು ಒಬ್ಬಂಟಿ ಆಗಿರಬೇಕು. ಅದನ್ನು ನಾನು ಸಹಿಸಲು ಸಾಧ್ಯವಿಲ್ಲ ಎಂದು ತಂದೆ ಶಾಂತವಾಗಿ ಹೇಳಿದರು. ತಂದೆಯ ಮಾತುಗಳಿಂದ ಮನಸ್ಸು ತಟ್ಟಿದ ಆಕಾಶ್ ಆ ಮಾತೇ ಕೇಳಿದ ದಿನದಿಂದಲೇ ತನ್ನ ಆಫೀಸ್ನಲ್ಲಿ ಟ್ರಾನ್ಸ್ಫರ್ ವಿಚಾರವನ್ನು ಮುಂಚಿತವಾಗಿ ಮಾತಾಡಿಕೊಂಡಿದ್ದ. ಅವನಿಗೆ ಗಮನವಾಗಿತ್ತು, ಮದುವೆಯಾದ ಬಳಿಕ ತಾಯಿ ಮತ್ತೆ ಹಳೆಯ ರೀತಿಯ ವರ್ತನೆಗೆ ಮರಳುತ್ತಿದ್ದಾಳೆ. ಆದರೆ ಆ ದಿನ ಆಕಾಶ್ ಟ್ರಾನ್ಸ್ಫರ್ ವಿಷಯವನ್ನು ತಾಯಿಗೆ ಹೇಳುವುದರ ಮೂಲಕ ಅವರಿಂದ ತಪ್ಪು ನಡೆಯುವುದನ್ನು ತಡೆದಿದ್ದ. ಕೆಲವು ದಿನಗಳಲ್ಲಿ, ಕೇವಲ 8 ದಿನಗಳೊಳಗೆ ಆಕಾಶ್ ಮತ್ತು ನಿಹಾರಿಕಾ ಇಬ್ಬರು ಹೊಸ ನಗರಕ್ಕೆ ಹೋಗಿಬಿಟ್ರು. ಅವನ ತಾಯಿಗೆ ಚಿಕ್ಕ ಸೊಸೆ ಬಂದ ಕೂಡಲೇ ತನ್ನ ಹಿಡಿತದಿಂದ ಹೊರಟು ಹೋದಳು. ಅವಳ ಮೇಲೆ ಅಧಿಕಾರ ತೋರಿಸುವ ಅವಕಾಶವೇ ಸಿಗಲಿಲ್ಲ ಎಂದು ಆಕೆಗೆ ಬೇಸರವಾಯಿತು. ಸ್ನೇಹಿತರೆ, ಒಬ್ಬ ಗಂಡ ತನ್ನ ಹೆಂಡತಿಯ ಮೇಲೆ ನಡೆಯುವ ಅನ್ಯಾಯ ಅಥವಾ ಹಿಂಸೆಯನ್ನು ತಡೆಯಲು ಮುಂದಾದರೆ ಯಾವುದೇ ಸೊಸೆ ತನ್ನ ಮಾವನ ಮನೆಯಲ್ಲೂ ದುಃಖದಿಂದ ಇರಬೇಕಾಗುವುದಿಲ್ಲ. ಹೌದಲ್ಲವೇ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಹೊಸ ಕಥೆಗಳನ್ನು ಕೇಳಲು ಮನಸ್ಸಿನ ಮಾತು ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಕೂಡ ಮಾಡಬೇಕು. ಧನ್ಯವಾದಗಳು.